ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವೀಕ್ಷಕರೇ, ಇವಾಗ 2025 ಹೊಸ ವರ್ಷ ಬರ್ತಾ ಇದೆ. ಬನ್ನಿ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮಿಥುನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. 2025 ಮಿಥುನ ರಾಶಿಯ ಫಲಗಳನ್ನು ತಿಳ್ಕೊಳ್ಳೋಣ. ಈಗ ನೋಡಿ, ಮಿಥುನ ರಾಶಿ ಇವಾಗ ಗುರು 12ನೇ ಮನೆಯಲ್ಲಿದೆ. ಗುರು 12ನಲ್ಲಿದ್ದು ಖರ್ಚು ಜಾಸ್ತಿ, ಆರೋಗ್ಯದಲ್ಲಿ ಕಿರಿಕಿರಿ, ಅಂದ್ರೆ ಆರೋಗ್ಯದ್ದೇ ಚಿಂತೆ ಆಗಿದೆ, ಹಣಕಾಸು ಬರ್ತಾ ಇಲ್ಲ, ಕೊಟ್ಟವ್ರು ವಾಪಸ್ ಕೊಡ್ತಾ ಇಲ್ಲ. ಬಟ್ ಇವರಿಗೆ ಮೇ ನಂತರ ಗುರು ಜನ್ಮಕ್ಕೆ ಬರುತ್ತೆ. ಗುರು ಜನ್ಮಕ್ಕೆ ಬಂದಾಗ ಏನಾಗುತ್ತೆ, ತಕ್ಕ ಮಟ್ಟಕ್ಕೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಲಾಸ್ ಆಗಲ್ಲ. ವ್ಯಯಭಾವದಿಂದ ಜನ್ಮಕ್ಕೆ ಬಂದಾಗ ಕನ್ಫ್ಯೂಷನ್, ನಾನು ಮಾಡ್ತಾ ಇರೋ ಸರಿನಾ ತಪ್ಪ, ಈ ಕನ್ಫ್ಯೂಷನ್ ಗುರು ಕೊಡ್ತಾನೆ. ಮತ್ತೆ ಗುರು ದೃಷ್ಟಿ ಪಂಚಮದ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಮಕ್ಕಳ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಮಕ್ಕಳ ಎಜುಕೇಶನ್ ಚೆನ್ನಾಗಿರುತ್ತೆ, ಮಕ್ಕಳಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ. ಹೈಯರ್ ಎಜುಕೇಶನ್ನು, ನೀವು ಹೈಯರ್ ಎಜುಕೇಶನ್ ಮಾಡಬೇಕು ಅನ್ನೋಕೆ ಆಸೆ ಪಟ್ಟವ್ರಿಗೆ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತೆ ಗುರು ಸಪ್ತಮದಲ್ಲಿ 7ನೇ ಮನೆ ಮೇಲೆ ದೃಷ್ಟಿ ಗುರು ಬೀಳ್ತಾ ಇರೋದ್ರಿಂದ ತಮಗೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿತ್ತೋ ಅದೆಲ್ಲ ಸರಿಯೋಗಿ ಇಲ್ಲಿ ಪ್ಯಾಚಪ್ ಆಗುತ್ತೆ. ಸೊ ಫ್ಯಾಮಿಲಿ ನಿಮ್ಗೆ ಅಭಿವೃದ್ಧಿ ಆಗಕ್ಕೆ ಸಹಾಯ ಆಗುತ್ತೆ. 9ನೇ ಮನೆ ಮೇಲೆ ಗುರು ದೃಷ್ಟಿ ಬಿಡ್ತಾನೆ, ಆಗ ರಾಹುನು ಇಲ್ಲೇ ಸ್ಥಿತನಾಗಿದ್ದಾನೆ. ಸೊ ರಾಹು ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ 9 ಅಂದ್ರೆ ನಿಮ್ಗೆ ಭಾಗ್ಯ ಅದೃಷ್ಟಗಳು ರಾಹು ನಿರಾಕರಿಸಿದ್ರು ಕೂಡ ಗುರು ದೃಷ್ಟಿ ಬೀಳೋದ್ರಿಂದ ನಲಿಫೈ ಆಗುತ್ತೆ, ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾನೆ. ಸೊ ಅದೃಷ್ಟಗಳು ಸಿಗುತ್ತೆ. ಈಗ ನೆಕ್ಸ್ಟ್ ಚೇಂಜ್ ಆಗೋ ಗ್ರಹಗಳು ಯಾವುದು? ಶನಿ ಇವಾಗ ನಿಮ್ಗೆ ಕರ್ಮಸ್ಥಾನಕ್ಕೆ ಬರ್ತಾನೆ ಮಾರ್ಚಿಂದ. ಭಾಗ್ಯದಲ್ಲಿದ್ದ ಅದೃಷ್ಟಗಳೇ ಇರಲಿಲ್ಲ ಹೋದ ವರ್ಷ, ಗುರು ಬಲನೂ ಇಲ್ಲ, ಮಿಥುನ ರಾಶಿಗಳು ಒದ್ದಾಡ್ತಾ ಇದ್ರಿ, ಗುರು ಬಲ ಇಲ್ಲದೆ ಗುರು ವ್ಯಯದಲ್ಲೂ ಇದ್ದು, ಶನಿನೂ ಭಾಗ್ಯದಲ್ಲಿದ್ದಾಗ ಅದೃಷ್ಟನೂ ಇಲ್ಲ, ಈ ಕಡೆ ಇನ್ಕಮ್ ಬರೋದು ಬರ್ತಾ ಇಲ್ಲ, ನಿಂತೋಗಿತ್ತು, ಆರೋಗ್ಯದಲ್ಲಿ ಚಿಂತೆ ಆಗಿತ್ತು. ಈಗ ಕರ್ಮಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಶನಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ನಿಮ್ಗೆ. 10ನೇ ಮನೆ ಶನಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡ್ತಾನೆ, ನಿಧಾನ ಆಗೋ ಸ್ವಲ್ಪ, ಬಟ್ ತುಂಬಾ ಬಹಳ ಇಂಪ್ರೂವ್ಮೆಂಟ್ ಸಿಗುತ್ತೆ ನಿಮ್ಗೆ. ಶನಿ ದೃಷ್ಟಿ ನಿಮ್ಗೆ ವ್ಯಯಸ್ಥಾನದ ಮೇಲೆ ಇದೆ. ಸೊ ಆರೋಗ್ಯ ತೊಂದರೆಗಳಿಂದ ನಿವೃತ್ತಿ ಬರುತ್ತೆ. ಮತ್ತೆ ಶನಿ ದೃಷ್ಟಿ ನಿಮ್ಗೆ ಈ 4ನೇ ಮನೆ ಮೇಲೆ ಬಿಡೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮನಸ್ಸು ಸ್ವಲ್ಪ ಚಂಚಲ ಇರುತ್ತೆ, ಅಥವಾ ನಿಮ್ಗೆ ಸೋಂಬೇರಿತನ ಅಥವಾ ಜಡಸು ಸ್ವಲ್ಪ ಕೊಡ್ಬೋದು. ಈಗ ಆಲ್ರೆಡಿ ಹೋದ ವರ್ಷದಿಂದನೇ ಫ್ರಸ್ಟ್ರೇಟ್ ಆಗಿದ್ದೀರಾ, ಬಟ್ ಇದೊಂದು ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ನಿಮ್ಗೆ ಲಾಭ ಇದೆ. ಹೆಂಗೆ ಲಾಭ ಅಂದ್ರೆ ನೋಡಿ, ಕೇತು 3ನೇ ಮನೆ ಬರ್ತಾನೆ. ಕೇತು ಯಾವಾಗ ಮೇ ತಿಂಗಳಲ್ಲಿ 3ನೇ ಮನೆ ಬರ್ತಾನೋ ಕೇತುವಿಂದ ಲಾಭ ಇದೆ. ಹಾಗಾಗಿ ಶನಿ ನಿಮಗೆ ಕರ್ಮ ಅಂದ್ರೆ ಕರ್ಮಕಾರಕನಾಗಿ ಕರ್ಮ ಸ್ಥಾನದಲ್ಲೇ ಇರೋದ್ರಿಂದ ನಿಮ್ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡ್ತಾನೆ. ನೀವು ಯೋಚನೆ ಮಾಡ್ಬೇಕಾದ್ರೆ ಯಾವುದು 4ನೇ ಮನೆ ಒಂದೇ. ಇದು ಕೂಡ ನೋಡಿ, 10ನೇ ಮನೆ ದೃಷ್ಟಿ ನಿಮ್ಗೆ ಮಿಥುನ ರಾಶಿಗೆ 7ನೇ ಮನೆ ಮೇಲೆ ಬಿತ್ತು. ಸೊ ಆದ್ರೂ ಗುರು ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾನೆ. ನಿಮ್ ಸಪ್ತಮನ ಗುರು ದೃಷ್ಟಿನೂ ಸಪ್ತಮ ಮೇಲೆ ಇರೋದ್ರಿಂದ, ಶನಿ ದೃಷ್ಟಿನೂ ಇರೋದ್ರಿಂದ ನಿಧಾನ ಆಗ್ಬೋದು, ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನ ಆಗ್ಬೋದು. ಬಟ್ ಆದ್ರೂ ಕೂಡ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಮ್ಯಾನೇಜ್ ಮಾಡ್ತಾನೆ. ನಿಮ್ಗೆ ಹಣಕಾಸು ಬರೋ ಹಣಕಾಸೆಲ್ಲ 2 ದಿನ ನಿಧಾನ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರದ ಮೇಲೆ ಅಂದ್ರೆ ಸಪ್ತಮದ ಮೇಲೆ ಯಾವಾಗ ಶನಿ ದೃಷ್ಟಿ ಬೀಳುತ್ತೋ ಬರೋ ಹಣ ಸ್ವಲ್ಪ ನಿಧಾನ ಆದ್ರೂ ಕೂಡ ಖಂಡಿತ ಬರುತ್ತೆ. ನಂತರ ಚೇಂಜ್ ಆಗ್ತಾ ಇರೋದು ರಾಹು ಕೇತು ಮೇನಲ್ಲಿ. ಕೇತು ನೋಡಿ 3ನೇ ಮನೆ ಬಂತು, ರಾಹು ಭಾಗ್ಯಕ್ಕೆ ಬರುತ್ತೆ. ನಿಮ್ಗೆ ಕರ್ಮಸ್ಥಾನದಿಂದ ರಾಹು ಭಾಗ್ಯಕ್ಕೆ ಬಂತು, ಮಿಥುನಕ್ಕೆ 3ನೇ ಮನೆ ಕೇತು ಬಂತು. 3ರಲ್ಲಿ ಕೇತು ನಿಮ್ಗೆ ಅತ್ಯುತ್ತಮ ಫಲ ಕೊಡುತ್ತೆ. ಯಾವ ತರ? ನಿಮ್ಮ ಅಣ್ತಮ್ಮನಿಂದ ಲಾಭ ಕೊಡುತ್ತೆ. ಅಣ್ತಮ್ಮನ ಮಾತಾಡ್ಸೋದು ಬಿಟ್ಬಿಟ್ಟಿರ್ತೀರಾ, ಅವರು ಮತ್ತೆ ಬಂದು ನಿಮ್ಮನ್ನ ಮಾತಾಡ್ಸೋಕ್ಕೆ ಸೇರ್ತಾರೆ. ಬ್ಯಾಂಕ್ ಇಂದ ನಿಮ್ಗೆ ಅನುಕೂಲಗಳಾಗುತ್ತೆ. ರವಿ ಮನೆಯಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಎನ್ಹಾನ್ಸ್ ಮಾಡುತ್ತೆ. ನಿಮ್ಗೆ ಭೂಮಿ ಲಾಭ ಅಂದ್ರೆ ಭೂಮಿ ತಗೊಳೋರು, ಸೈಟ್ ತಗೊಳೋರು, ಇವ್ರಿಗೆಲ್ಲ ಇವಾಗ ನಿಮ್ಗೆ ಅಡ್ವಾಂಟೇಜ್ ಸಿಗುತ್ತೆ. ರಾಹು ಭಾಗಿಗೆ ಬಂದ ತಂದೆ ಆರೋಗ್ಯನ ಖಂಡಿತ ನೀವು ನೋಡ್ಬೇಕಾಗುತ್ತೆ, ಎಚ್ಚರಿಕೆ ವಹಿಸಬೇಕಾಗುತ್ತೆ. ಈಗ ಮಿಥುನ ರಾಶಿಯವರಿಗೆ ನೋಡಿ, ಮುಂದಿನ ವರ್ಷ ಏಪ್ರಿಲ್, ಆಗಸ್ಟ್, ನವೆಂಬರ್, ಏಪ್ರಿಲ್ ಮತ್ತೆ ಆಗಸ್ಟ್, ನವೆಂಬರ್ ಈ 3 ತಿಂಗಳಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ. ನಿಂತೋದ ಕೆಲಸ ಮತ್ತೆ ಪ್ರಾರಂಭಿಸಬಹುದು. ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಪ್ರಮೋಷನ್ ಸಿಗುತ್ತೆ. ಈಗ ನಾವು ಮಿಥುನ ರಾಶಿಗೆ ರೆಮಿಡಿ ನೋಡೋಣ. ರೆಮಿಡಿ ಇಲ್ಲಿ ನಾವು ನೋಡ್ತಾ ಇರೋದು ಯಾವ್ದು? ಮೊದಲನೇದು ಭಾಗ್ಯಕ್ಕೆ ರಾಹು ಬಂದ. ರಾಹುಗೆ ರೆಮಿಡಿ ಯಾವ ತರ ಮಾಡ್ತೀರಾ? ಒಂದು ರೆಮಿಡಿ ಏನಂದ್ರೆ ಉದ್ದಿನ ಬೇಳೆಯನ್ನು ದಾನ ಕೊಡೋದು.